ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಅಷ್ಟವಕ್ರ ಗೀತೆ ಎಂಬ ಪುಸ್ತಕದ ಕೆಲವು ಸಂಗತಿಗಳನ್ನು ತಿಳಿಯೋಣ. ಅಷ್ಟವಕ್ರನು ರಾಜ ಜನಕನಿಗೆ ನೀಡಿದ ಆತ್ಮಜ್ಞಾನವೇ? ಅದನ್ನು ತಿಳಿಸುವುದೇ ಅಷ್ಟವಕ್ರ ಗೀತೆ. ಅಷ್ಟವಕ್ರ ಗೀತೆಯು ನಮಗೆ ಆತ್ಮಜ್ಞಾನವೇ ಮುಕ್ತಿಯ ಮಾರ್ಗ ಎಂದು ತಿಳಿಸುತ್ತದೆ. ಈ ಅಷ್ಟವಕ್ರ ಗೀತೆಯು 20 ಅಧ್ಯಾಯಗಳಲ್ಲಿ ನಮಗೆ ಅದ್ವೈತ ತತ್ವವನ್ನು ತಿಳಿಸಿಕೊಡುತ್ತದೆ. ಹಾಗಿದ್ದಲ್ಲಿ ನೀವು ಕೇಳಬಹುದು, ಈ ಅಷ್ಟವಕ್ರ ಯಾರೆಂದು? ಅಷ್ಟವಕ್ರನು ಶ್ರೀ ಮಹರ್ಷಿ ಕಹೂಳರ ಪುತ್ರ. ಅಷ್ಟವಕ್ರನು ಜನ್ಮದಿಂದಲೂ ಅವನ 8 ಅಂಗಗಳು ವಕ್ರವಾಗಿದ್ದರಿಂದ ಅವನನ್ನು ಅಷ್ಟವಕ್ರ ಎಂದು ಕರೆಯಲ್ಪಟ್ಟಿತು. ಅಷ್ಟವಕ್ರನು ಬಾಲ್ಯದಿಂದಲೇ ವೇದಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಹೊಂದಿ ಜನಕ ಸಭೆಯಲ್ಲಿ ತನ್ನ ಜ್ಞಾನವನ್ನು ಬೋಧಿಸಿದನು. ಹಾಗಿದ್ದಲ್ಲಿ ನೀವು ಕೇಳಬಹುದು, ಜನಕ ಯಾರೆಂದು? ಜನಕನು ಮಿಥಿಲೆಯ ರಾಜನಾಗಿದ್ದನು. ಮಿಥಿಲೆಯ ರಾಜನಾದ ಜನಕನು ಜ್ಞಾನಾಸಕ್ತ ಹಾಗೂ ವಿವೇಕಿಯಾಗಿದ್ದನು. ಅವನು ಅಷ್ಟವಕ್ರರಲ್ಲಿ ಆತ್ಮಜ್ಞಾನವನ್ನು ಪಡೆದುಕೊಂಡನು. ಈಗ ನಾವು ಅಷ್ಟವಕ್ರರ ಮುಖ್ಯ ಉಪದೇಶಗಳನ್ನು ತಿಳಿಯೋಣ. ಮೊದಲನೆಯದು, ನೀನು ದೇಹವಲ್ಲ. ಎರಡನೆಯದು, ನೀನು ಮನಸ್ಸಲ್ಲ. ದೇಹವು ಜನ್ಮ, ವೃದ್ಧಾಪ್ಯ, ರೋಗ ಮತ್ತು ಮರಣಗಳಿಗೆ ಒಳಪಡುವುದು. ನೀನು ಇದರ ಸಾಕ್ಷಿ ಮಾತ್ರ. ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತವೆ ಮತ್ತು ಹೋಗುತ್ತವೆ. ನೀನು ಅದಕ್ಕೆ ಸಾಕ್ಷಿ. ಮೂರನೆಯದು, ನೀನು ಶುದ್ಧ ಚೈತನ್ಯ. ನೀನು ಸಾಕ್ಷಿ, ನಿರ್ವಿಕಾರಿ, ನಿರಾಹಾರಿ, ಶುದ್ಧ ಬುದ್ಧ ಮತ್ತು ಮುಕ್ತ ಸ್ವರೂಪ. 4. ಬಂಧನ ಮನಸ್ಸಿನ ಕಲ್ಪನೆ. ಅಹಂಕಾರ ಮತ್ತು ಅವಿದ್ಯೆಯಿಂದ ನಾನು ಬಂಧನದಲ್ಲಿದ್ದೇನೆ ಎಂದು ಅನಿಸುತ್ತದೆ. ವಿದ್ಯೆಯಿಂದ ಅದು, ಜ್ಞಾನದಿಂದ ಅದು ದೂರಾಗುತ್ತದೆ. ಜಗತ್ತು ಎಂಬುದು ಮಾಯೆ, ಆದರೆ ಪರಮಾರ್ಥದಲ್ಲಿ ಅದು ಅಸತ್ಯವಾಗಿರುತ್ತದೆ. ಕನಸಿನಂತೆ ಈ ಜಗತ್ತು ಅನುಭವಕ್ಕೆ ಸತ್ಯದಂತೆ ಕಾಣುತ್ತದೆ. 6. ಸಾಕ್ಷಿಯಾಗಿ ಇರು. ಎಲ್ಲ ಘಟನೆಗಳನ್ನು ಸಾಕ್ಷಿಯಾಗಿ ನೋಡು. ಅದನ್ನು ಪ್ರಶ್ನಿಸದೆ ಹಾಗೂ ಅಣಕಿಸದೇ ಇರು. 7. ಆತ್ಮಜ್ಞಾನವೇ ಮುಕ್ತಿ. ಆತ್ಮಜ್ಞಾನದ ಸ್ವರೂಪವನ್ನು ಅರಿತವನು ಜೀವನದಲ್ಲಿ ಮುಕ್ತನಾಗಿರುತ್ತಾನೆ. 8. ಸಾಧನೆ ಮತ್ತು ನಿತ್ಯ ಆತ್ಮನಿಷ್ಠೆ. ವಿವೇಕ, ವೈರಾಗ್ಯ, ಶಮ, ದಮ, ತೀಕ್ಷ್ಣತೆ, ಶ್ರದ್ಧೆ ಮತ್ತು ಸಮಾಧಾನಗಳು ಇವುಗಳನ್ನು ಬೆಳೆಸಿ ಆತ್ಮನಿಷ್ಠೆಯಲ್ಲಿ ಇರು. ಅಷ್ಟವಕ್ರರ ಮಾತುಗಳ ಸಾರ. ನೀನು ಎಲ್ಲಿಯೂ ಹೋಗಬೇಕಾಗಿಲ್ಲ. ನೀನೇ ಎಲ್ಲವೂ. ನೀನು ಸಂಪೂರ್ಣ. ನಿನಗೆ ಯಾವುದಕ್ಕೂ ಕೊರತೆ ಇಲ್ಲ. ನಾನು ಯಾರು ಎಂದು ವಿಚಾರಿಸು. ಎಲ್ಲ ದುಃಖಗಳು ನಾಶವಾಗುತ್ತವೆ. ಜ್ಞಾನಿಗೆ ಲೋಕವಿರುವಂತೆ ಕಾಣುತ್ತದೆ, ಆದರೆ ಜ್ಞಾನಿಯು ಲೋಕಕ್ಕೆ ಅಂಟಿಕೊಳ್ಳುವುದಿಲ್ಲ. ನೀನು ಸತ್ಯ, ನೀನು ಜ್ಞಾನ, ನೀನು ಅನಂತ, ನೀನೇ ಶಾಂತಿ. ಅಷ್ಟವಕ್ರ ಗೀತೆಯ ಸಾರಾಂಶ. ಅಷ್ಟವಕ್ರ ಗೀತೆಯು ನಮ್ಮನ್ನು ನಾವು ಹೊರಗಡೆ ಹುಡುಕುವುದನ್ನು ನಿಲ್ಲಿಸಿ ಒಳಗಡೆ ಇರುವ ಚೈತನ್ಯವನ್ನು ಅರಿಯಲು ಪ್ರೇರೇಪಿಸುತ್ತದೆ. ಆತ್ಮವನ್ನು ಅರಿತವನು ಸುಖ, ದುಃಖ, ಜ್ಞಾನ, ಮಾನ ಅಪಮಾನಗಳನ್ನು ಬಿಟ್ಟು ಸುಖಿಯಾಗಿ ಇರುತ್ತಾನೆ. ಆತ್ಮಜ್ಞಾನದಿಂದ ಶಾಶ್ವತ ಆನಂದ ಮತ್ತು ಮುಕ್ತಿ ದೊರೆಯುತ್ತದೆ. ನೀನು ದೇಹವಲ್ಲ, ಮನಸ್ಸಲ್ಲ. ನೀನೇ ಪರಬ್ರಹ್ಮ ಸ್ವರೂಪ ಎಂದು ತಿಳಿಸುವುದೇ ಅಷ್ಟವಕ್ರ ಗೀತೆ.